Hello friends, welcome back to Unique Trade for Success. ಫ್ರೆಂಡ್ಸ್ ಈ ಒಂದು ಸೆಷನ್ ಅಲ್ಲಿ ನಾವು ಇವತ್ತು ಯಾವುದೇ ಒಂದು ಸ್ಟಾಕ್ ಬಗ್ಗೆ ಅಥವಾ ನಿಫ್ಟಿ ಅನಾಲಿಸಿಸ್ ಬಗ್ಗೆ ಮಾತಾಡಕ್ ಹೋಗ್ತಾ ಇಲ್ಲ. ಇವತ್ತು ನಾವು ಮಾತಾಡಕ್ ಹೋಗ್ತಾ ಇರೋದು ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಗೊತ್ತಿದೆ ಆಲ್ರೆಡಿ. NSE ಇಂಡಿಯಾ ವೆಬ್ಸೈಟ್ ಏನಿದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟ್, ಈಗ ಓಲ್ಡರ್ ವರ್ಷನ್ ಇಂದ ನ್ಯೂ ಇಯರ್ ವರ್ಷನ್ ಗೆ ಚೇಂಜ್ ಆಗಿದೆ. ಸೊ ರೈಟ್, ಹಾಗಾದ್ರೆ ಈ ಒಂದು ನ್ಯೂ ಇಯರ್ ವರ್ಷನ್ ಅಲ್ಲಿ ಏನೆಲ್ಲ ಅಪ್ಡೇಟ್ ಇದೆ, ಅದಕ್ಕಿಂತ ಮುಂಚೆ ನಾವ್ ಯಾಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ August 31st ಏನಿದೆ, ಸೊ ಇದು ಲಾಸ್ಟ್ ಡೇಟ್ ಅಂತ ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಇದು ಓಲ್ಡ್ ವೆಬ್ಸೈಟ್, ಎಲ್ಲರೂ ಸಹ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಓಲ್ಡ್ ವೆಬ್ಸೈಟ್ ಯಾವ ತರ ಇರುತ್ತೆ ಅಂತ ನೋಡೋಣ. ಇದ್ರ ಜೊತೆಗೆ ಹೊಸ ವೆಬ್ಸೈಟ್ ಹೇಗಿದೆ, ಅದ್ರಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಹೇಗೆ ಅದನ್ನ ನೀವು ಅಪ್ಡೇಟ್ ಮಾಡ್ಬೇಕು. ಸಡನ್ ಆಗಿ ಈಗ ಹೊಸ ಸಾಫ್ಟ್ವೇರ್ ನೀವು ಯೂಸ್ ಮಾಡ್ಬೇಕಂದ್ರೆ, ಹೊಸ ವೆಬ್ಸೈಟ್ ಯೂಸ್ ಮಾಡ್ಬೇಕಂದ್ರೆ ಹಳೆ ವೆಬ್ಸೈಟ್ ಅಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್ ನೀವು ನೋಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಟ್ರೇಡರ್ ಇರ್ಬೋದು, ಅದೇ ಒಂದು ಕಂಪನಿಯ ಇನ್ಫಾರ್ಮೇಶನ್, LTP ಅಂದ್ರೆ ಬ್ಯಾಂಕ್ ನಿಫ್ಟಿ ಏನಾಯ್ತು, ನಿಫ್ಟಿ ಏನಾಯ್ತು, ಒಂದು ಕಂಪನಿಯ ಓಪನಿಂಗ್ ಏನಾಯ್ತು, ಹೈ ಏನಾಯ್ತು, 52 ಈ ಒಂದು ಪಾಯಿಂಟ್ಸ್ ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಯಾರೆಲ್ಲ ಇದ್ದೀರಾ, ಆಲ್ಮೋಸ್ಟ್ ಆಪ್ಷನ್ ಟ್ರೇಡರ್, ಆಪ್ಷನ್ ಚೈನ್ ನೀವು ನೋಡ್ತೀರಾ. ಸೊ ಆ ಒಂದು ಆಪ್ಷನ್ ಚೈನ್ ಅನ್ನ ಹೇಗೆ ನೀವು ಪ್ಲಾಟ್ ಮಾಡಬೇಕು, ಎಲ್ಲಿ ನೀವು ಅನಾಲಿಸಿಸ್ ಮಾಡಬೇಕು, ಹೇಗೆ ನೋಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಹಾಗಾದ್ರೆ ಮತ್ತೊಮ್ಮೆ ಈ ಒಂದು ಸೆಷನ್ಗೆ ಎಲ್ಲರಿಗೂ ಸೊ ವೆಲ್ಕಮ್ ಅಂತ ಹೇಳ್ತಾ ತೋರಿಸ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಜನರಲ್ ಆಗಿ ನೋಡಿ, ಇದು ನಮ್ಮ ಹಳೆಯ ವೆಬ್ಸೈಟ್. ಓಕೆ, ಹಳೆಯ ವೆಬ್ಸೈಟ್ NSE ಅವ್ರದ್ದು. ಸೊ ಏನ್ ಬರ್ತಾ ಇತ್ತು, ಅದ್ರಲ್ಲಿ ಏನ್ ಅಡ್ವಾಂಟೇಜ್ ಇತ್ತು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್, ನೀವೇನೊಂದು ಹಳೆ ಸಾಫ್ಟ್ವೇರ್ ನೋಡ್ತಾ ಇದ್ರಿ, ಅದರಲ್ಲಿ ನಮ್ಗೆ ನಿಫ್ಟಿಯ ಒಂದು ಲೆವೆಲ್ಸ್ ಮಾತ್ರ ನಮ್ಗೆ ಗೊತ್ತಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಲೆವೆಲ್ಸ್ ಇನ್ ದ ಸೆನ್ಸ್ ಬರೀ ನಿಫ್ಟಿಯ LTP, ಸೊ ಏನ್ ಟ್ರೇಡ್ ಆಗ್ತಾ ಇದೆ, ಲಾಸ್ಟ್ ಟ್ರೇಡಿಂಗ್ ಪ್ರೈಸ್, ಅದನ್ನ ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಏನ್ ನೋಡ್ತಾ ಇದ್ವಿ, ಯಾವ್ದಾದ್ರು ಒಂದು ಇಂಡೆಕ್ಸ್ ಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ನಾವು ಇಲ್ಲಿ ಬಂದು ಇಲ್ಲಿ ಸೆಕ್ಟರಲ್ ಇಂಡೆಕ್ಸ್ ಅಂತ ನಾವು ಪ್ಲಾಟ್ ಮಾಡ್ತಾ ಇದ್ವಿ, ಇಲ್ಲಿ ನಾವು ನೋಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಇದೊಂದು ಪಾಯಿಂಟ್. ಜೊತೆಗೆ ಮೇಜರ್ ಆಗಿ ನಾವ್ ಏನೇನ್ ನೋಡ್ತಾ ಇದ್ವಿ ಈ ಒಂದು ಚಾರ್ಟ್ ಅಲ್ಲಿ ಅಂತ ನೋಡಿ, ಹೊಸದನ್ನ ನೀವು ಎಲ್ಲಿ ನೋಡ್ಬೇಕು ಅದನ್ನ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ರೈಟ್, ಸೊ ದಿಸ್ ದ ಪಾರ್ಟ್. ಫಸ್ಟ್ ಬಂದು ನಾವು ಯಾವುದೇ ಒಂದು ರೀತಿಯ ಇಂಡೆಕ್ಸ್ ನೋಡ್ತಾ ಇದ್ವಿ, ಜೊತೆಗೆ ಎಲ್ಲಾ ಇಂಡೆಕ್ಸ್ ನೋಡ್ತಾ ಇದ್ವಿ. ಇದ್ರ ಜೊತೆಗೆ ನಾವೇನ್ ಮಾಡ್ತಾ ಇದ್ವಿ, ಆಪ್ಷನ್ ಚಾರ್ಟ್. ಫಾರ್ ಎಕ್ಸಾಂಪಲ್, ಲೈವ್ ಅಂತ ಬಂದು ಇಲ್ಲಿ ಈಕ್ವಿಟಿ ಡೆರಿವೇಟಿವ್ಸ್ ಅಂತ ಪ್ರೆಸ್ ಮಾಡಿದಾಗ ನೋಡಿ, ಈ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇತ್ತಲ್ವಾ. ಸೊ ಇದನ್ನೇನಂತ ಕರಿತೀವಿ, ಆಪ್ಷನ್ ಚಾರ್ಟ್. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಸೊ ಈ ಆಪ್ಷನ್ ಚಾರ್ಟ್ ನ ಹೇಗೆ ರೀಡ್ ಮಾಡ್ಬೇಕು, ಏನ್ ಅಡ್ವಾಂಟೇಜ್ ಇದರಿಂದ ಅನ್ನೋದಾದ್ರೆ ನಮ್ಮ ಹಳೆ ಒಂದು ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆಪ್ಷನ್ ಅಂದ್ರೆ ಏನು, ಆಪ್ಷನ್ ಚಾರ್ಟ್ ಅಂದ್ರೆ ಏನು, ಹೇಗೆ ನೀವು ಅನಾಲಿಸಿಸ್ ಮಾಡ್ಬೋದು, ಇದರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಅ ಪಾರ್ಟ್ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಟ್ರೇಡಿಂಗ್ ಅಲ್ಲಿ ಇದ್ದೀರಾ, ಸೊ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ಯಾರು ಬಿಗನ್ ಇದ್ದೀರಾ, ಸೊ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಪಾಸ್ಟ್ ವಿಡಿಯೋಸ್ ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಆ ಟಾಪಿಕ್ ಎಲ್ಲ ನಾನು ಹಳೆ ಓಲ್ಡ್ ವಿಡಿಯೋಸ್ ಅಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನೋಡಿದಾಗ ಬಿಗಿನರ್ಸ್ ಗೆ ಒಂದು ಐಡಿಯಾ ಸಿಗುತ್ತೆ. ಆಮೇಲೆ ನಾವು ಈ ಒಂದು ಟಾಪಿಕ್ ಯಾಕೆ ಮಾತಾಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ. ರೈಟ್ ಫ್ರೆಂಡ್ಸ್, ನೋಡಿ, ಇದು ಈಗ ಒಂದು ನ್ಯೂ ವೆಬ್ಸೈಟ್. ಓಕೆ, ಇದು ನೀವು NSE ಇಂಡಿಯಾ ಅಂತ ಪ್ರೆಸ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ನೋಡಿ, ಗೂಗಲ್ ಅಲ್ಲಿ ಹೋಗಿ ನಾನು NSE ಇಂಡಿಯಾ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ನನಗೆ ಫಸ್ಟ್ NSE ಇಂಡಿಯಾ ಅಂತ ಬರುತ್ತೆ. ಇಲ್ಲಿ ನಾನು ಮಾಡಿದ ತಕ್ಷಣ ಈ ಒಂದು ಸ್ಕ್ರೀನ್ ಓಪನ್ ಆಯ್ತು. ರೈಟ್, ಇದು ಮೇಜರ್ ಸ್ಕ್ರೀನ್. ಓಕೆ, ಸೊ ಈ ಒಂದು ವೆಬ್ಸೈಟ್ ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಹಳೆ ವೆಬ್ಸೈಟ್ ಗಿಂತ ಈ ಒಂದು ವೆಬ್ಸೈಟ್ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ, ತುಂಬಾ ಯೂಸ್ಫುಲ್ ಕಂಟೆಂಟ್ಸ್ ಇದೆ, ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಬಿಗಿನರ್ ಬಂದ್ರು, ಸೊ ಪ್ರೊಫೆಷನಲ್ ಲೆವೆಲ್ಗೆ ಏನ್ ಬೇಕು ಅನಾಲಿಸಿಸ್ ಮಾಡಕ್ಕೆ ಪ್ರತಿಯೊಂದನ್ನು ರೆಡಿ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ NSE ಅಂತ ಹೇಳ್ಬೋದು. ಬಿಕಾಸ್ ಸೂಪರ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ, ನಿಮ್ದು ಫ್ಯೂ ಮಿನಿಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಹಳೆ ವೆಬ್ಸೈಟ್ ಬೇಕು ಅಂದ್ರೆ ಈಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಳೆ ವೆಬ್ಸೈಟ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಓಲ್ಡರ್ ವರ್ಷನ್ಗೆ ಆಸ್ ಆಫ್ ನೋ ಇನ್ನೇನು August 31st ಆದ್ಮೇಲೆ ಅದಿಲ್ಲ ಅಂದ್ಮೇಲೆ ಅದು ಡಸಂಟ್ ಮ್ಯಾಟರ್. ಸೊ ಇಗ್ನೋರ್ ಮಾಡಿ. ನಾಳೆಯಿಂದ ಬಂದ್ರು ಓಕೆ, ಬಂದಿಲ್ಲ ಅಂದ್ರೂ ಓಕೆ. ಇವತ್ತು ನಾವು ಹೊಸದನ್ನ ಕಲಿಯಕ್ಕೆ ಹೋಗ್ತಾ ಇದೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ಫಸ್ಟ್ NSE ಇಂಡಿಯಾ ವೆಬ್ಸೈಟ್ ಈ ತರ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನನ್ಗೆ ಯೂಶುವಲ್ ಆಗಿ ನಾವೇನ್ ಮಾಡ್ತಾ ಇದ್ವಿ, ಇಲ್ಲಿ NSE ನ ಏನ್ ಟ್ರೇಡ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಈಗ ನಾವೇನ್ ಮಾಡ್ಬೋದು ಅಂದ್ರೆ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು NSE ಇಂಡೆಕ್ಸ್ ಏನ್ ಟ್ರೇಡ್ ಆಗ್ತಾ ಇದೆ ಅಲ್ಲಿ ನೋಡಿ. ಲಾಸ್ಟ್ ವರ್ಷನ್ ಅಲ್ಲಿ ನಮ್ಗೆ ಬರೀ NSE ರೀಡಿಂಗ್ ಕಾಣಿಸ್ತಾ ಇತ್ತು. ಈಗ ನೋಡಿ, ಫುಲ್ ಡೀಟೇಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಓಪನ್ ಗೆ ಎಷ್ಟಾಯ್ತು, ಹೈ ಎಷ್ಟಾಯ್ತು, ಲೋ ಎಷ್ಟಾಯ್ತು. ನಿಮ್ಗೆ ಆ ಕನ್ಫ್ಯೂಷನ್ ಬೇಡ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಡೀಟೇಲ್ NSE ಅವ್ರು ಕೊಟ್ಬಿಟ್ಟಿದ್ದಾರೆ. ಒಂದು ಇಂಡೆಕ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಇಂಡೆಕ್ಸ್ ಓಪನ್, ಹೈ, ಲೋ, ಕ್ಲೋಸ್ ಅಂದ್ರೆ ಇದು ಟ್ರೇಡಿಂಗ್ ಪ್ರೈಸ್ ಪ್ರತಿಯೊಂದು ಇಲ್ಲಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ಯಾಂಕ್ ನಿಫ್ಟಿ ಪ್ರೆಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನೂ ಪ್ಲಾಟ್ ಮಾಡಿದ್ರೆ ನೀವೇನ್ ಸೆಲೆಕ್ಟ್ ಮಾಡ್ತೀರಾ ಆ ಇಂಡೆಕ್ಸ್ ನಿಮ್ಗೆ ಇವತ್ತಿನ ಓಪನ್, ಹೈ, ಲೋ, ಕ್ಲೋಸ್ ಜೊತೆಗೆ ವಿತ್ ಚಾರ್ಟ್ ಸಹ ನಿಮ್ಗೆ ಸಿಗ್ತಾ ಇದೆ.
ಬ್ಯೂಟಿಫುಲ್ ಆಪ್ಷನ್, ಒನ್ ಆಫ್ ದ ಗುಡ್ ಆಪ್ಷನ್ ಅಂತ ಹೇಳ್ತೀನಿ ಈ ಒಂದು ವೆಬ್ಸೈಟ್ ಅಲ್ಲಿ. ರೈಟ್, ನೋಡಿ ಯೂಶಲಿ ನಾವೆಲ್ಲ NSE ಯೂಸ್ ಮಾಡ್ತೀವಿ, ಹಾಗಾಗಿ NSE ನ ನಾವು ಜಾಸ್ತಿ ಇಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ಅಡ್ವಾಂಟೇಜ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೊ ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್, ಆಟೋ, ಈ ತರ ಸೆಕ್ಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿದೆ ಬ್ಯಾಂಕ್ ನಿಫ್ಟಿ, ಸಾರಿ ರಾಂಗ್ ಹೇಳಿ. ಸೊ ಈ ತರ ನಿಮ್ಗೆ 5 ಸೆಕ್ಟರ್ಸ್ ನ ನೀವು ಚೂಸ್ ಮಾಡ್ಕೊಳ್ಬಹುದು. ಸರ್ ನನಗೆ ನಿಫ್ಟಿ 50 ನೆಕ್ಸ್ಟ್ 50 ಬೇಡ ಸರ್, ಮಿಡ್ ಕ್ಯಾಪ್ ಬೇಡ, ನನ್ಗೆ IT ಸೆಕ್ಟರ್ಸ್ ನೋಡ್ಬೇಕು. ಎಸ್, ದೆನ್ ಇಲ್ಲಿದ ಆಪ್ಷನ್ ಇದೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಕಸ್ಟಮೈಸ್ ಇಂಡೆಕ್ಸ್ ಲಿಸ್ಟ್ ಅಂತ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಯಾವ್ದು ಬೇಕು ಟಾಪ್ 5 ಅಷ್ಟೇ, 5 ಮಾತ್ರ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನನಗೆ ಈ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ನಿಫ್ಟಿ ನೆಕ್ಸ್ಟ್ 50, ಮಿಡ್ ಕ್ಯಾಪ್, ಆಟೋ ಇದೆ. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ನನಗೆ ನಿಫ್ಟಿ ಬ್ಯಾಂಕ್ ಇರಬೇಕು, ನಿಫ್ಟಿ 50 ಇದ್ರ ಬಂದು ಆಟೋ ಸೆಕ್ಟರ್ಸ್, ಫಾರ್ಮಾ, FMCG ಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಬರ್ತಾ ಇದ್ದೀನಿ, ನನಗೆ ನಿಫ್ಟಿ 50 ಇರಬೇಕು, ನಿಫ್ಟಿ ಬ್ಯಾಂಕ್ ಇರಬೇಕು, ಆಟೋ ನನಗೆ ಬೇಡ, ನಿಫ್ಟಿ 50 ಬೇಡ, ಇದು ಬೇಡ. ನಾನೇನ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ FMCG, IT, ಗೊತ್ತಾಗ್ತಾ ಇದೆಯಾ, FMCG, IT, ಫಾರ್ಮಾ ಇದು ನನಗೆ ಬೇಕು. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಬಂದ್ಬಿಟ್ಟು ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀನಿ. ಕನ್ಫರ್ಮ್ ಅಂತ ಕೊಟ್ಟಿದ ತಕ್ಷಣ ಜಸ್ಟ್ ರಿಫ್ರೆಶ್ ಆಗುತ್ತೆ, ಇಮಿಡಿಯೇಟ್ ಆಗಿ ನೋಡಿ ನಿಫ್ಟಿ, ನಿಫ್ಟಿ ಬ್ಯಾಂಕ್, FMCG, ನಿಫ್ಟಿ IT, ನಿಫ್ಟಿ ಫಾರ್ಮಾ ಬಂತಲ್ವಾ. ಸೊ ಇದನ್ನ ನೀವು ನೋಡ್ಬೋದು. ಸೊ ಯಾರು ಯೂಸ್ಫುಲ್ ಆಗುತ್ತೆ, ಯಾರು ಟ್ರೇಡ್ ಅಲ್ಲಿ ನಿಮ್ಗೆ ಇದೆಲ್ಲ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಆ ಒಂದು ವರ್ಲ್ಡ್ ವೆಬ್ಸೈಟ್ ಗಿಂತ ಇಟ್ಸ್ ಅ ಬ್ಯೂಟಿಫುಲ್ ಒನ್ ಆಫ್ ದ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ವೆರಿ ಕ್ವಿಕ್ ಆಗಿ ನಿಮ್ಗೆ ಇಂಡೆಕ್ಸ್ ವೈಸ್ ನೀವು ತಿಳ್ಕೊಳಕ್ ಆಗುತ್ತೆ. ಸೊ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಲ್ವಾ, ದಿಸ್ ಅ ಪಾರ್ಟ್, ಈ ಒಂದು ಪಾರ್ಟ್ ಅಲ್ಲಿ ನೋಡಿ IT ಇವತ್ತು ಏನಾಯ್ತು, ಎಲ್ಲಿ ಓಪನ್ ಆಯ್ತು, ಎಲ್ಲಿವರೆಗೂ ಹೈ ಹೋಯ್ತು, ವಾಟ್ಸ್ಆಪ್ ಏನಾಯ್ತು, ಆವರೇಜ್ ಇಂದ ಡೌನ್ ಇದೆಯಾ, ಇದೆಲ್ಲ ನೀವು ನೋಡ್ಬೋದು. ಓಪನ್, ಹೈ, ಲೋ, ಕ್ಲೋಸ್ ಪ್ರತಿಯೊಂದು ನೀವು ನೋಡ್ಬೋದು. ಇದು ಫಸ್ಟ್ ಬ್ಯೂಟಿಫುಲ್ ಆಪ್ಷನ್ ಇನ್ NSE ಇಂಡಿಯಾ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಏನೆಲ್ಲ ಇದೆ ಅಡ್ವಾಂಟೇಜ್ ಅಂತ ನೋಡೋಣ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಸರ್ ಇದನ್ನ ಇಂಡೆಕ್ಸ್ ಮಾತ್ರ ಟಾಪ್ 5 ಹೇಳಿದ್ರೆ ಎಲ್ಲ ಇಂಡೆಕ್ಸ್ ನಾನು ನೋಡ್ಬೇಕು ಸರ್, ದೆನ್ ಡೋಂಟ್ ವರಿ. ನೋಡಿ ಇಲ್ಲಿದೆಲ್ಲ ವ್ಯೂ ಆಲ್ ಇಂಡೆಕ್ಸ್ ಅಂತ ಇದೆ. ಇದನ್ನ ಜಸ್ಟ್ ನೀವು ಪ್ಲಾಟ್ ಮಾಡಿದ ತಕ್ಷಣ ನಿಮ್ಗೆ ಟೋಟಲ್ ಆಗಿ ಪ್ರತಿಯೊಂದು ಇಂಡೆಕ್ಸ್ ಬಂದ್ಬಿಡುತ್ತೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಸೊ ಅದರ್ ಏನೇನಿದೆ ನಿಫ್ಟಿ 500, ನಿಫ್ಟಿ 100 ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಸಹ ನೀವು ಇಲ್ಲಿ ನೋಡ್ಬೋದು. ಇದನ್ ಬೇಕು ಅಂತ ಹೇಳಿದ್ರೆ ನೀವು ಸೊ ಡೌನ್ಲೋಡ್ ಮಾಡ್ಕೊಳ್ಬಹುದು. ರೈಟ್, ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೆಲವೊಂದು ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಅವ್ರಿಗೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ವೆರಿ ವೆರಿ ಯೂಸ್ಫುಲ್. ನೋಡಿ ಇಲ್ಲಿ, ಸೊ ಈ ಒಂದು ನಿಫ್ಟಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 1 ವೀಕ್ ಎಗೋ ಏನಾಗಿತ್ತು, 1 ಮಂತ್ ಏನಾಗಿತ್ತು, ಸೊ 1 ಇಯರ್ ಏನಾಗಿದೆ, 52 ವೀಕ್ ಹೈ, ಲೋ, ಟುಡೇ ಏನಾಯ್ತು, ಪ್ರತಿಯೊಂದು ನಾವು ಪ್ಲಾಟ್ ಮಾಡ್ಬೇಕಂದ್ರೆ ಸೊ ಯಾರಿಗೆಲ್ಲ ಎಕ್ಸೆಲ್ ಶೀಟ್ ಅಲ್ಲಿ ವರ್ಕ್ ಮಾಡೋರು ಇದ್ರೆ ಡೌನ್ಲೋಡ್ ನ ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಳ್ಬಹುದು. ಸೊ ಅದು ಒಂದು ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ಅಲ್ವಾ, ನೋಡ್ತಾ ಇದ್ದೀರಾ. ಸೊ ರೈಟ್, ನೋಡಿ ಈಗ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅಂತ ನೋಡೋಣ, ಒಂದೊಂದೇ ನೋಡೋಣ. ನೆಕ್ಸ್ಟ್ ನಮ್ಗೆ ಆಪ್ಷನ್ಸ್ ಅಲ್ಲಿ ಬಂದ್ರೆ ಏನ್ ಚೆನ್ನಾಗಿದೆ ಇದರಲ್ಲಿ ಬ್ಯೂಟಿಫುಲ್ ಅಂತ ಹೇಳಿದ್ರೆ ನೋಡಿ NSE ಇಂಡಿಯಾದಲ್ಲಿ ಫಸ್ಟ್ ನಾವ್ ಏನ್ ಮಾಡಿದ್ವಿ, ಎಲ್ಲ ಇಂಡೆಕ್ಸ್ ನೋಡಿದ್ವಿ. ಈಗ ಟಾಪ್ ಗೇನರ್, ಟಾಪ್ ಲೂಸರ್ ನ ನಾವು ಡೈರೆಕ್ಟ್ ಆಗಿ ಇಲ್ಲೇ ನೋಡ್ಬೋದು. ಅಸಪ್ನೋ ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ನೋಡಿ ಮೇಜರ್ ಆಗಿ 305 ಪಾಯಿಂಟ್ಸ್ ಡ್ರಾಪ್ ಆಗಿರೋದ್ರಿಂದ ಯಾರೇ ಒಬ್ರು ಟಾಪ್ ಗೇನರ್ ಇಲ್ಲ ಇವತ್ತು. ಇನ್ಸ್ಟೆಡ್ ಆಫ್ ಫಾಲಿಂಗ್ ಆಲ್ ಮಾರ್ಕೆಟ್ ಅಲ್ಲೂ ONGC, TCS ಇಸ್ ಎ ಟಾಪ್ ಗೇನರ್. ಗುಡ್ ನ್ಯೂಸ್ ಅಲ್ವಾ. ಮ್ಯಾಕ್ಸಿಮಮ್ 48 ಕಂಪನಿ ಡ್ರಾಪ್ ಅಲ್ಲೇ ಆಗಿದೆ, ಹಾಗಾಗಿ ಮಾರ್ಕೆಟ್ ಇವತ್ತು ಮೇಜರ್ ಆಗಿ ಡ್ರಾಪ್ ಆಗಿತ್ತು. ಸೊ ಫ್ರೆಂಡ್ ನೋಡಿ ಇಲ್ಲಿ ಯಾರೆಲ್ಲ ಟಾಪ್ ಲೂಸರ್ ಇದ್ದಾರೆ, ಯಾರು ಟಾಪ್ ಗೇನರ್ ಇದ್ದಾರೆ ನಾವು ಇಲ್ಲೇ ನೋಡ್ಬೋದು. ಸೊ ಟಾಪ್ 5 ಅಲ್ಲಿ ಯಾರಿದ್ದಾರೆ, ಹಾಗೆ ಮೋಸ್ಟ್ ಆಕ್ಟಿವ್ ಕಾಂಟ್ರಾಕ್ಟ್ಸ್ ಅಂದ್ರೆ ಯಾವೆಲ್ಲ ಕಂಪನೀಸ್ ಜಾಸ್ತಿ ಟ್ರೇಡಿಂಗ್ ನಡೀತಾ ಇದೆ, ವ್ಯಾಲ್ಯೂಮ್ಸ್ ಅಲ್ಲಿ ಟ್ರೇಡಿಂಗ್ ನಡೀತಾ ಇದೆ, ನಾವಿಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಯಾವ ಒಂದು ಕಂಪನಿ ಶೇರ್ಸ್ ಅಮೌಂಟ್ಸ್ ಅಲ್ಲಿ ಯಾವ್ದು ಹೈಯೆಸ್ಟ್ ಅಮೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅದು ಸಹ ನಾವು ನೋಡ್ಬೋದು. ಇಟ್ಸ್ ಮೀನ್ಸ್ ಟರ್ನ್ ಓವರ್ ಅಂತ ಕರಿತೀವಿ. ಎರಡೂ ಸಹ ಈ ಒಂದು ಸ್ಕ್ರೀನ್ ಅಲ್ಲಿ ನಮ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನಮ್ಗೆ ಕಂಪನಿ ಇನ್ಫಾರ್ಮೇಶನ್ಸ್, ಫಾರ್ ಎಕ್ಸಾಂಪಲ್ ನೋಡಿ ಯಾವ್ದಾದ್ರು ಒಂದು ಕಂಪನಿ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾ ಇದೆ ಅನ್ಕೊಳ್ಳಿ, ಅದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಕರಿತೀವಿ. ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂದ್ರೆ ಯಾವ್ದಾದ್ರು ಕಂಪನಿ ಏನು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ, ಈಗ ಮೀಟಿಂಗ್ ಮಾಡ್ತಾ ಇದಾರೆ, ಅದನ್ನೆಲ್ಲ ನಾವು ಇಲ್ಲಿ ತಿಳ್ಕೊಳ್ಬಹುದು. ಓಕೆ, ಬೋರ್ಡ್ ಮೀಟಿಂಗ್, ಯಾವ್ದಾದ್ರು ಒಂದು ಕಂಪನಿ ಇವತ್ತು ಏನಾದ್ರು ಒಂದು ಸ್ಪೆಸಿಫಿಕ್ ನ್ಯೂಸ್ ಮೇಲೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇರ್ಬೋದು, ಯಾರಾದ್ರೂ ಒಬ್ರು ನೋಡಿ ಇಲ್ಲಿ ಇವತ್ತು ನೋಡೋಣ ಆರ್ಚಿಡ್ ಫಾರ್ಮಾ ಸಮ್ ಮೀಟಿಂಗ್ ಡೇಟ್ ಕೊಟ್ಟಿದ್ದಾರೆ 7th of September ಟು ಕನ್ಸಿಡರ್ ಅಪ್ರೂವ್ ದ ಫೈನಾನ್ಷಿಯಲ್ ಸಮ್ ಏನೋ ಇದೆ ಅವ್ರದ್ದು ಡೀಟೇಲ್ಸ್ ಅದನ್ನ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಅಂತ ಬಂದಾಗ ಯಾವ ಕಂಪನಿ ಡಿವಿಡೆಂಡ್ ಕೊಡಕ್ ಹೋಗ್ತಾ ಇದಾರೆ, ಸ್ಪ್ಲಿಟಿಂಗ್ ಮಾಡ್ತಾ ಇದಾರೆ, ಅಥವಾ ಬೋನಸ್ ಕೊಡಕ್ ಹೋಗ್ತಾ ಇದಾರೆ, ಆ ಒಂದು ಫ್ಯೂಚರ್ಸ್ ಅಲ್ಲಿ ಯಾವ್ಯಾವೆಲ್ಲ ಕಂಪನಿ ಕೊಡ್ತಾ ಇದಾರೆ ಅದನ್ನ ನೀವು ಇಲ್ಲಿ ಸ್ನಾಪ್ ಶಾಟ್ ನೋಡ್ಕೊಳ್ಬಹುದು. ಫುಲ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ವ್ಯೂ ಆಲ್ ಅಂತ ಕೊಟ್ರೆ ಸೊ ಎಲ್ಲಾನು ಕಂಪ್ಲೀಟ್ ನೀವು ನೋಡ್ಬೋದು. ಸೊ ಪ್ರತಿಯೊಂದು ಅಂದ್ರೆ ನೆಕ್ಸ್ಟ್ ಒಂದು 1 month 2 month 3 months ಗೆ ಯಾವ್ದೆಲ್ಲ ಕಂಪನಿ ಡಿವಿಡೆಂಡ್ ಬೋನಸ್ ಪ್ರತಿಯೊಂದು ಸಹ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಸೊ ಯಾರಿಗ್ ಬೇಕು ಅವರು ವಿ ಆಲ್ ಅಂತ ಮಾಡಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ರೈಟ್, ಸೊ ಇದು ಒನ್ ಆಫ್ ದ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಿದೆ ಅಂತ. ಈಗ
ನಾವ್ ಯಾವಾಗ್ಲೂ ನೋಡ್ತಾ ಇರ್ತೀವಲ್ಲ. ಸೊ ಒಂದು ಕಂಪನಿಯ ಡೀಟೇಲ್ಸ್ ಬೇಕು ಅಥವಾ ಆಪ್ಷನ್ಸ್ ಬಗ್ಗೆ ನಮಗ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಡೆರಿವೇಟಿವ್ ಅಂತ ಒಂದು ಆಪ್ಷನ್ ಇದೆ. ಫಸ್ಟ್ NSE ಇಂಡೆಕ್ಸ್ ಇದೆಲ್ಲ ನಿಮ್ಗೆ ಕ್ಲಿಯರ್ ಆಯ್ತು ಅಲ್ವಾ. ಈಗ ಡೆರಿವೇಟಿವ್ಸ್ ಅಂತ ಇದೆ ನೋಡಿ, ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ ಡೆರಿವೇಟಿವ್ಸ್. ಇಲ್ಲಿ ಬಂದಾಗ ಡೆರಿವೇಟಿವ್ಸ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಅಂತ ಹೇಳಿದ್ರೆ ಡಿಫಾಲ್ಟ್ ಆಗಿ ನನ್ಗೆ ಡೆರಿವೇಟಿವ್ಸ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಏನೆಲ್ಲ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನನ್ಗೆ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಂದ್ಬಿಟ್ಟು ನಾನು ಫ್ಯೂಚರ್ ಅಂಡ್ ಆಪ್ಷನ್ಸ್ ಎರಡೂ ಸಹ ನೋಡ್ಬೋದು. ಫ್ಯೂಚರ್ ಅಂಡ್ ಆಪ್ಷನ್ಸ್ ನೋಡಿದ್ರೆ ಈ ಒಂದು ವಿಂಡೋದಲ್ಲಿ ನನ್ಗೆ ಏನೇನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಫ್ಟಿ ಫ್ಯೂಚರ್ಸ್ ಅಲ್ಲೂ ಟ್ರೇಡ್ ಆಗುತ್ತೆ, ಆಪ್ಷನ್ಸ್ ಅಲ್ಲೂ ಟ್ರೇಡ್ ಆಗುತ್ತೆ. ಒಂದು ಕಂಪನಿ ಸನ್ ಟಿವಿ ಇರ್ಬೋದು, ಸ್ಟಾಕ್ ಆಪ್ಷನ್ಸ್ ಅಂತ ಕರಿತೀವಿ. ಸೊ ರೈಟ್, ಈಗ ನಮ್ಗೆ ಇಂಡೆಕ್ಸ್ ಅಲ್ಲಿ ಈ ಒಂದು ಒಳ್ಳೆ ಆಪ್ಷನ್ ಸಿಗ್ತಾ ಇದೆ ನೋಡಿ, ನಿಫ್ಟಿ 50 ಅಂತ ಮಾಡಿದ್ರೆ ನೆಕ್ಸ್ಟ್ ಕಮಿಂಗ್ 3 ಫ್ಯೂಚರ್ಸ್ ಏನ್ ಅಲೋ ಮಾಡಿದ್ದಾರೆ ಅದರಲ್ಲಿ ನಿಫ್ಟಿ ಯಾವ್ಯಾವ ಮಂತ್ ಅಲ್ಲಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡ್ಕೊಳ್ಬಹುದು. ಕಾಣಿಸ್ತಾ ಇದೆಯಾ? 24 ಸೆಪ್ಟೆಂಬರ್ ಕರೆಂಟ್ ಅಲ್ವಾ. ಈಗ ಏನಿದೆ ಆಗಸ್ಟ್ ಇದೆ ಅಂದ್ರೆ 24 ಸೆಪ್ಟೆಂಬರ್ ಕಾಂಟ್ರಾಕ್ಟ್ ಅಲ್ಲಿ ಮಾರ್ಕೆಟ್ LTP ಏನಿದೆ, 29 ಅಕ್ಟೋಬರ್ ಅಲ್ಲಿ ಏನಿದೆ, 26 ನವೆಂಬರ್ ಅಲ್ಲಿ ಏನಿದೆ ಅದನ್ನ ನಾವು ನೋಡ್ಬೋದು. ಅದೇ ತರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಸಹ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಿಫ್ಟಿ ರಿಲೇಟೆಡ್ ಮಾತ್ರ ಇರೋದು ನಿಫ್ಟಿ. ಜೊತೆಗೆ ನೋಡಿ, ನಿಫ್ಟಿಯಲ್ಲಿ ಟಾಪ್ 50 ಆಪ್ಷನ್ಸ್ ಯಾವ್ದೆಲ್ಲ ಟಾಪ್ ಆಪ್ಷನ್ಸ್ ತುಂಬಾ ಸಖತ್ತಾಗಿದೆ, ಟಾಪ್ 50. ಓಕೆ, ಸೊ ನಿಫ್ಟಿಯಲ್ಲಿ ಆಪ್ಷನ್ಸ್ ಅಲ್ಲಿ ಯಾವ್ದು ಅಟ್ರಾಕ್ಟಿವ್ ಆಗಿದೆ, ಯಾವ ಕಾಂಟ್ರಾಕ್ಟ್ ಯಾವ ಕಾಲ್ ಪ್ರೈಸ್ ನ ಜನ ಜಾಸ್ತಿ ಇವತ್ತು ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ನಾವು ಸಹ ಇಲ್ಲಿ ನೋಡ್ಬೋದು. ಇದು ನಿಫ್ಟಿ 50 ಅಂದ್ರೆ ಓನ್ಲಿ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಕಡೆ ಬಂದ್ರೆ ಸೊ ಬ್ಯಾಂಕ್ ನಿಫ್ಟಿಗೂ ಅದೇ ತರ ಚಾರ್ಟ್ ಬರುತ್ತೆ. ಯಾವ್ದೆಲ್ಲ ಇವತ್ತು ಈ ಒಂದು ವೀಕ್ ಅಲ್ಲಿ ಕರೆಂಟ್ ವೀಕ್ ಅಲ್ಲಿ ಯಾವ್ದೆಲ್ಲ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಜಾಸ್ತಿ ವ್ಯಾಲ್ಯೂಮ್ಸ್ ಇದೆ, ಟ್ರೇಡ್ ಮಾಡ್ತಾ ಇದ್ದಾರೆ ಜನ, ಹೈಯೆಸ್ಟ್ ಬೈ ಸೆಲ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಹಾಗೆ ಸ್ಟಾಕ್ ಆಪ್ಷನ್ಸ್ ಅಂತ ಬಂದ್ರೆ ನೋಡಿ, ಇಲ್ಲಿ ಸ್ಟಾಕ್ ಆಪ್ಷನ್ ಪ್ರೆಸ್ ಮಾಡಿದ್ರೆ ಇವತ್ತಿನ ದಿವಸ ಪರ್ಟಿಕ್ಯುಲರ್ ಡೇಲಿ ಯಾವ್ದೆಲ್ಲ ಕಂಪನಿಯಲ್ಲಿ ಯಾವ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಹೈಯೆಸ್ಟ್ ಜನ ವ್ಯಾಲ್ಯೂಮ್ ಟ್ರೇಡ್ ಮಾಡ್ತಾ ಇದ್ದಾರೆ, ಹೈಯೆಸ್ಟ್ ಕಾಂಟ್ರಾಕ್ಟ್ ಟ್ರೇಡ್ ಆಗ್ತಾ ಇದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು. ಅದನ್ನ ನೀವು ಸ್ಟಾಕ್ ಆಪ್ಷನ್ಸ್ ಅಂತ ಮಾಡಿದ್ರೆ ಇಲ್ಲಿ ಬರುತ್ತೆ. ರೈಟ್, ಇದು ಈ ಒಂದು ವಿಂಡೋಸ್ ಎಲ್ಲ ಗೊತ್ತಾಯ್ತಲ್ವಾ? ಈಗ ನೋಡೋಣ, ಸರ್ ಹಳೇದು ತರ ಬರ್ತಾ ಇತ್ತಲ್ಲ, ಆ ತರ ಯಾಕೋ ಬರ್ತಾ ಇಲ್ವಲ್ಲ, ಕರೆಕ್ಟ್ ಅಲ್ವಾ? ಸೊ ನೋಡೋಣ, ನೋಡಿ ಇಲ್ಲಿ ನಿಫ್ಟಿ 50 ಆಪ್ಷನ್ ಅಂತ ವ್ಯೂ ಆಲ್ ಅಂತ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡಬೇಕು. ವ್ಯೂ ಆಲ್ ಸ್ಕ್ರಾಲ್ ಡೌನ್ ಮಾಡಿ, ವ್ಯೂ ಆಲ್ ಅಂತ ಇದೆ, ಜಸ್ಟ್ ಇದನ್ನ ಎಂಟರ್ ಮಾಡಿ. ಅದು ಎಂಟರ್ ಮಾಡಿದ ತಕ್ಷಣ ಈಗ ನಿಮ್ಗೆ ಬಂತು ನೋಡಿ, ಇಲ್ಲಿ ಡೆರಿವೇಟಿವ್ ಮಾರ್ಕೆಟ್ ಅಂತ ಬಂದಿದೆ, ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬಂದಿದೆ. ಇಲ್ಲಿ ಬಂದಾಗ ನನ್ಗೆ ಏನಾಗುತ್ತೆ, ಸೊ ಮೋಸ್ಟ್ ಆಕ್ಟಿವ್ ಕಾಂಟ್ರಾಕ್ಟ್ಸ್ ಯಾವ್ದಾವ್ದಿದೆ ಅಂತ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಮೋಸ್ಟ್ ಆಕ್ಟಿವ್ ಕಾಂಟ್ರಾಕ್ಟ್ಸ್ ಅಲ್ಲಿ ಯಾವ್ದಿದೆ ಇವತ್ತು ನೋಡಿ, ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ ಆಪ್ಷನ್ಸ್ ಅಲ್ಲಿ. ಓಕೆ, ಈಗ ಮೋಸ್ಟ್ ಆಕ್ಟಿವ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಯಾವ್ಯಾವ ಕಂಪನಿನ ಜಾಸ್ತಿ ಜನ ಇವತ್ತು ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ, ಭಾರತಿ ಏರ್ಟೆಲ್, ರಿಲಯನ್ಸ್ ಈ ಒಂದು ಕಂಪನೀಸ್ ಜನ ಜಾಸ್ತಿ ಟ್ರೇಡಿಂಗ್ ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸ್ಕ್ರಿಪ್ಟ್ ಅಲ್ಲಿ ಇವತ್ತು ಜನ ಜಾಸ್ತಿ ಇದ್ದಾರೆ ಅಂತ ನೀವು ಎನಿ ಪಾರ್ಟ್ ಆಫ್ ದ ಟೈಮ್ ಬಂದು ಯೂಸ್ ಮಾಡ್ಕೊಳ್ಬಹುದು. ಈ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಜೊತೆಗೆ ಆಪ್ಷನ್ ಕಾಂಟ್ರಾಕ್ಟ್ಸ್ ಮ್ಯಾಕ್ಸಿಮಮ್ ಯಾವುದು ಒಂದು ಆಪ್ಷನ್ ಕಾಂಟ್ರಾಕ್ಟ್ಸ್ ಅಲ್ಲಿ ಯಾವ ಸ್ಟ್ರೈಕ್ ಅಲ್ಲಿ ಜನ ಇವತ್ತು ಜಾಸ್ತಿ ಟ್ರೇಡ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಜನ 23,500 ಪುಟ್ಟು ಅದರಲ್ಲಿ ಜಾಸ್ತಿ ಜನ ಇದ್ದಾರೆ. ಸೊ ನಾವು ಇಲ್ಲಿ ನೋಡ್ಕೊಳ್ಬಹುದು 24,500 ಪುಟ್ಟು ಅದರಲ್ಲಿ ಜನ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಕೆಲವೊಂದು ಡಾಟಾ ತಗೊಂಡು ಎಕ್ಸೆಲ್ ಶೀಟ್ ಅಲ್ಲೂ ಫಾರ್ಮುಲಾಸ್ ಆಗ್ಲಿ ಅಥವಾ ಅವ್ರಿಗೆ ಏನೋ ಒಂದು ಡಿಸಿಷನ್ ಮೇಕಿಂಗ್ ಆಗ್ಲಿ ಈಸಿ ಮಾಡ್ಕೊಳ್ತಾರೆ. ಅಂತವ್ರು ನೀವೇನ್ ಮಾಡ್ಬೋದು, ಸೊ ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದೆಲ್ಲ ಎಕ್ಸೆಲ್ ಶೀಟ್ ಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಡಾಟಾನ. ರೈಟ್, ನೋಡಿ ಇಲ್ಲಿ ಈಗ ನನಗೆ ಮುಂಚೆ ಬರ್ತಾ ಇತ್ತಲ್ಲ ಆಪ್ಷನ್ ಚಾರ್ಟ್, ಆ ತರ ಚಾರ್ಟ್ ಬರ್ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆಪ್ಷನ್ ಚೈನ್ ಅಂತ ಇದೆ. ನಾನಿವತ್ತು ಪ್ರತಿಯೊಂದು ಆಪ್ಷನ್ಸ್ ನಾನು ಕವರ್ ಮಾಡಕ್ ಹೋಗ್ತಾ ಇಲ್ಲ. ಜನರಲ್ ಆಗಿ ನಾವು ಆ ವೆಬ್ಸೈಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿ ಆಸ್ ಎ ಟ್ರೇಡರ್ ಯೂಸ್ ಮಾಡ್ತಾ ಇರ್ತೀರಾ, ಕೆಲವೊಂದು ಪಾಯಿಂಟ್ ನಾನು ನಿಮ್ಗೆ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನೂ ಡೆಪ್ತ್ ಆಗಿ ಈ ಒಂದು ವೆಬ್ಸೈಟ್ ಪರವಾಗಿ ನಿಮ್ಗೆ ಸೊ ಇನ್ನೂ ಒಂದು ವಿಡಿಯೋದಲ್ಲೂ ಮಾಡ್ತೀನಿ. ಆಸ್ ಆಫ್ ನೌ ನನಗೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು, ಪ್ರತಿಯೊಬ್ರು ನಮ್ಮ ಟೀಮ್ ಎಲ್ಲರೂ ಆಲ್ಮೋಸ್ಟ್ ಆಪ್ಷನ್ ಟ್ರೇಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸೊ ನೋಡಿ, ಇದು ಸೇಮ್ ಆಸ್ ಯೂಶುವಲ್ ಲಾಸ್ಟ್ ಟೈಮ್ ಏನಿತ್ತು ನಿಮ್ಗೆ ಅದೇ ತರ ವೆಬ್ಸೈಟ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಏನಿದೆ, ದಿಸ್ ಕಾಲ್ ಸ್ಟ್ರೈಕ್ ಪ್ರೈಸ್, ಈ ಕಡೆ ಕಾಲ್ ಇದೆ, ಈ ಕಡೆ ಪುಟ್ ಇದೆ, ಕರೆಕ್ಟ್ ಅಲ್ವಾ? ಸೇಮ್ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಸೊ ಎಲ್ಲಿಗೆ ಕಲರ್ ಎಂಡ್ ಆಗಿದೆ 11,400, ಈ ಕಡೆ ಪುಟ್ಟು, ಈ ಕಡೆ ಕಾಲ್ ನಿಮ್ಗೆ ಕ್ಲಿಯರ್ ಆಗಿದೆ. ಆ ಚಾರ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಸೆಕೆಂಡ್, ಇನ್ನೊಂದು ಬ್ಯೂಟಿಫುಲ್ ಆಪ್ಷನ್ ಏನಪ್ಪಾ ಅಂದ್ರೆ ನಿಫ್ಟಿ ಬೇಕಂದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡೂ ಸಹ ನೀವು ನೋಡ್ಬೋದು. ಎರಡೂ ಸಹ ಇಲ್ಲಿ ನೀವು ಡೈರೆಕ್ಟ್ ಆಗಿ ಪ್ಲಾಟ್ ಮಾಡ್ಬೋದು. ಹಾಗೆ ಇಲ್ಲಿ ಕಂಪನೀಸ್ ಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಹಳೆ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ಬೇಕು, ಕಂಪ್ಲೀಟ್ ಕಂಪನಿ ನೇಮ್ ಟೈಪ್ ಮಾಡ್ಬೇಕಾಗಿತ್ತು. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅದು ಬರ್ತಾ ಇರ್ಲಿಲ್ಲ. ಈಗ ನೋಡಿ ಅವರೇ ಡಿಫಾಲ್ಟ್ ಆಗಿ ಕೊಟ್ಟಿದ್ದಾರೆ. ಯಾವ್ದು ಬೇಕು ನಿಮ್ಗೆ, PVR
ಜಸ್ಟ್ ಗೋ ಅಂತ ಪ್ರೆಸ್ ಮಾಡಿ ಬಂದ್ಬಿಡ್ತು. ಕಾಣಿಸ್ತದೆ PVR ಕಂಪನಿದು ಪ್ರತಿಯೊಂದು ಕಾಲ್ ಮತ್ತೆ ಪುಟ್ಟು ಆಪ್ಷನ್ಸ್ ಏನಿದೆ ಪ್ರತಿಯೊಂದು ಬರ್ತಾ ಇದೆ. ಇದು ನಿಮ್ಗೆ ಒನ್ ಆಫ್ ದ ಯೂಸ್ಫುಲ್ ಅಂತ ಹೇಳ್ತೀವಿ. ಸೊ ಹಾಗೆ ನಿಮ್ಗೆ ಯಾವುದೇ ಕಂಪನಿ ಬೇಕಾದ್ರೂ ನೇಮ್ ಗೊತ್ತಾಗ್ಲಿಲ್ಲ, ಯಾರು ಬೇಕಾದ್ರೂ ಯಾವ ಕಂಪನಿ ಬೇಕಾದ್ರೂ ನೀವು ಪ್ಲಾಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವತ್ತು ರಿಲಯನ್ಸ್ ಅಂತ ನೋಡೋಣ. ರಿಲಯನ್ಸ್ ನೋಡಿ, ಇಲ್ಲಿ ಬಂದು ಕ್ಲಿಕ್ ಮಾಡ್ಬೇಕು, ಗೋ ಅಂತ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಡೈರೆಕ್ಟ್ ಆಗಿ. ಇದು ಒಂದ್ ಪಾರ್ಟ್ ಈ ಒಂದು ವೆಬ್ಸೈಟ್ ನ. ಸೊ ಒಂದು ಆಪ್ಷನ್ಸ್ ಚೆನ್ನಾಗಿದೆ. ಜೊತೆಗೆ ಈಗ ನಿಮ್ಗೆ ನೋಡಿ ಯಾವುದೇ ಕಾಂಟ್ರಾಕ್ಟ್ ಬೇಕಾದ್ರೂ ಡೈರೆಕ್ಟ್ ಆಗಿ ಇಲ್ಲಿ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಆಗಿ. ಈಗ ಕರೆಂಟ್ ಕಾಂಟ್ರಾಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದ್ರು ಯಾವ್ದಾದ್ರು ಒಂದು ಸ್ಟ್ರೈಕ್ ಮಾತ್ರ ಬೇಕಂದ್ರೂ ನಾವು ಚೆಕ್ ಮಾಡ್ಬೋದು. ಸರಿ, ಇಲ್ಲೊಂದು ಆಪ್ಷನ್ಸ್ ಬರುತ್ತೆ, ಆಪ್ಷನ್ಸ್ ಇಲ್ಲೊಂದು ಎನೇಬಲ್ ಆಯ್ತಲ್ಲ, ಅದು ಹೇಗೆ ಅಂತ ಚೆಕ್ ಮಾಡ್ತೀನಿ, ಚೆಕ್ ಮಾಡ್ಕೊಡ್ತೀನಿ. ಸೊ ನೋಡಿ, ಇದು ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ CSV ಅಂತ ಕೊಟ್ರೆ ನೋಡಿ, ಒಂದು ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ ಬಂತು ನೋಡಿ, ಆಪ್ಷನ್ ಚೇಂಜ್ ನಿಮಗೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸರ್ ಇದೇನಕ್ಕೆ ಯೂಸ್ ಆಗುತ್ತೆ? ಸರಿ, ಒಬ್ಬೊಬ್ರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಕೆಲವೊಬ್ಬರಿಗೆ ಟ್ರಿಕ್ಸ್ ಏನ್ ಗೊತ್ತಿದೆ ಅವ್ರು ಯೂಸ್ ಮಾಡ್ಕೊಳ್ತಾರೆ. ನನ್ನ ಪ್ರಕಾರ ನಮಗೂ ಇದು ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ಇದ್ರ ಬೇಸ್ ಮೇಲೂ ನಾವು ಆಪ್ಷನ್ ನ ಟ್ರೇಡ್ ಮಾಡ್ಬೋದು. ಮುಂಚೆ ಈ ತರ ಸಿಗ್ತಾ ಇರ್ಲಿಲ್ಲ, ಇವಾಗ ಕೊಟ್ಟಿದ್ದಾರೆ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಗೊತ್ತಾಗ್ತದೆಯಾ? ಇನ್ನೊಂದ್ಸರಿ ಪಾತ್ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಇಲ್ಲಿ ಬಂದು ಡೈರವೇಟಿವ್ಸ್ ಅಂತ ಪ್ರೆಸ್ ಮಾಡ್ತಾ ಇದೀನಿ. ಡೈರವೇಟಿವ್ ಪ್ರೆಸ್, ಇಲ್ಲಿ ಬಂದು ಡೈರವೇಟಿವ್ಸ್ ಅಲ್ಲಿ ಆಲ್ ಕಾಂಟ್ರಾಕ್ಟ್ ಅಂತ ಇದೆ. ಸೊ ಆಪ್ಷನ್ಸ್ ಅಲ್ಲಿ ನಿಫ್ಟಿ 50 ಪ್ರೆಸ್ ಮಾಡ್ತಾ ಇದೀನಿ. ಎಂಟರ್ ಮಾಡ್ತಾ ಇದೀನಿ. ವ್ಯೂ ಆಲ್ ಕೊಡ್ತಾ ಇದೀನಿ. ವ್ಯೂ ಆಲ್ ಕೊಟ್ಟಿದ ತಕ್ಷಣ ನನಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ಆಪ್ಷನ್ ಚೈನ್ ಅಂತ ಪ್ರೆಸ್ ಮಾಡಿದ್ರೆ ಈ ತರ ಒಂದು ಬಿಗ್ ಸ್ಕ್ರೀನ್ ಓಪನ್ ಆಯ್ತು, ರೈಟ್? ಬಿಗ್ ಸ್ಕ್ರೀನ್. ಇಲ್ಲಿ ನೋಡಿ, ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡ್ಬೇಕು ಅಂತ ಹೇಳಿದ್ರು ಇಲ್ಲಿ ಚೂಸ್ ಮಾಡ್ಬೋದು. ಇವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಯಾವ್ದೋ ಒಂದು ಪರ್ಟಿಕ್ಯುಲರ್ ಮಾತ್ರ, ಅಷ್ಟರಲ್ಲೂ ನಿಮ್ಗೆ ನೋಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಒಂದು ನೋಡಿ ಪರ್ಟಿಕ್ಯುಲರ್ 11,900 ಮಾತ್ರ ಚೂಸ್ ಮಾಡಿದೀನಿ. ಆ 11,900 ಯಾವ ಕಾಂಟ್ರಾಕ್ಟ್ ಡೇಟ್ ಅಲ್ಲಿ ಎಷ್ಟೆಷ್ಟು ಪ್ರೈಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ 3rd ಸೆಪ್ಟೆಂಬರ್ ಅಲ್ಲಿ 11,900 ಕಾಲು ₹7 ಬರ್ತಾ ಇದೆ. 10th ಸೆಪ್ಟೆಂಬರ್ ಅಲ್ಲಿ ₹27 ಬರ್ತಾ ಇದೆ. ಇನ್ನು ಪುಟ್ ಕಡೆ ಬಂದ್ರೆ 546 ಬರ್ತಾ ಇದೆ, 566 ಬರ್ತಾ ಇದೆ. ಆ ತರ ನಾವು ಚೆಕ್ ಮಾಡ್ಕೊಳ್ಬಹುದು. ಈಗ ರಿಲಯನ್ಸ್ ಕಂಪನಿ ನೋಡಿ, ಈಗ ಒಂದು ರಿಲಯನ್ಸ್ ಕಂಪನಿನ ನಾನು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ. ಈಗ ಪರ್ಟಿಕ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಎಲ್ಲ ಟ್ರೇಡ್ ಮಾಡೋರು ಇರ್ತೀರಲ್ವಾ, ಅವಾಗ ಕಮಿಂಗ್ 3 months ಅಲ್ಲಿ ಟ್ರೇಡ್ ಮಾಡ್ಬೇಕಂತಿದ್ರೆ 2060 ಕಾಲ್ ಈಗ ₹98 ಬರ್ತಾ ಇದೆ. ನನಗೆ 2060 ಎಲ್ಲ ಏನೊಂದು ಓಪನ್ ಕಾಂಟ್ರಾಕ್ಟ್ ಇದೆ, ಆ ಒಂದು ಓಪನ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ಮಂತ್ ಅಲ್ಲಿ ಏನೇನ್ ಪ್ರೈಸ್ ಟ್ರೇಡ್ ಆಗ್ತಾ ಇದೆ ಅಂತ ನೋಡ್ಬೇಕಂದ್ರೆ ಇಲ್ಲಿ ಬಂದು ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಲಾಸ್ಟ್ 3 ಕಾಂಟ್ರಾಕ್ಟ್ಸ್. ಸೊ ನೆಕ್ಸ್ಟ್ 3 ಕಾಂಟ್ರಾಕ್ಟ್ಸ್ 24 ಸೆಪ್ಟೆಂಬರ್ ಅಲ್ಲಿ ಎಷ್ಟು ರೂಪಾಯಿ ಬರ್ತಾ ಇದೆ? 98. 29th ಅಕ್ಟೋಬರ್ಗೆ ಎಷ್ಟು ಬರ್ತಾ ಇದೆ? 180. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸೊ ವೆರಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾರು ಯೂಸ್ ಆಗುತ್ತೆ ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ನೋಡೋಣ ಈ ಒಂದು ಸ್ಕ್ರೀನ್ ಅಲ್ಲಿ ಬೇರೆ ಏನೆಲ್ಲ ನಮ್ಗೆ ಸಿಗ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ ಒಂದು ಡೆರಿವೇಟಿವ್ಸ್ ಅಲ್ಲಿ ಬಂದಾಗ ಕರೆನ್ಸಿ ಏನೇನ್ ಆಗ್ತಾ ಇದೆ ಅಂತ ನಾವು ನೋಡ್ಬೋದು. ಯಾವ ಕರೆನ್ಸಿ ಏನು ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕಾಲು ಪುಟ್ ಏನಾಗ್ತಾ ಇದೆ ಅಂತ. ಹಾಗೆ ಮೋಸ್ಟ್ ಆಕ್ಟಿವ್ ಕಾಲ್ಸ್ ನೋಡಿ, ಇಲ್ಲಿ ಮೋಸ್ಟ್ ಆಕ್ಟಿವ್ ಕಾಲ್ಸ್ ಅಂತ ಮಾಡಿದಾಗ ಈ ಒಂದು ಕರೆನ್ಸಿ ಟ್ರೇಡ್ ಮಾಡೋರಲ್ಲಿ ಇವತ್ತು ಯಾವ ಒಂದು ಸ್ಟ್ರೈಕ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ, 73.5, 74, 73.5 ಕಾಲ್. ಸೊ ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂಮ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಜನ. ಯಾವ ಕಾಂಟ್ರಾಕ್ಟ್ ಡೇಟ್ ಅಲ್ಲೂ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ನೋಡ್ಕೊಳ್ಬಹುದು. ಜೊತೆಗೆ ಇಂಟ್ರೆಸ್ಟ್ ರೇಟ್ ಯೂಶಲಿ ಕಾಣಿಸ್ತಾ ಇದೆ. ಗವರ್ಮೆಂಟ್ ಬಾಂಡ್ ಎಕ್ಸ್ಪೈರಿ ಡೇಟ್ ಗೆ ವಾಟ್ ಇಸ್ ದ ಇಂಟ್ರೆಸ್ಟ್ ರೇಟ್ ನಾವು ಇಲ್ಲಿ ನೋಡ್ಕೊಳ್ಬಹುದು. ಆ ಒಂದು ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ ಸೊ ನಾವೇನೋ ಬ್ಯಾಂಕ್ ಎಫ್ ಡಿ ಆ ಇಂಟ್ರೆಸ್ಟ್ ಅಲ್ಲ, ಇಲ್ಲಿ ಒಂದು ಬಾಂಡ್ ಇದೆ. ಆ ಒಂದು ಬಾಂಡ್ಗೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ಅದನ್ನ ಈಗ ಕರೆಂಟ್ ಅಲ್ಲಿ ಎಷ್ಟು ಟ್ರೇಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆಸ್ ವೆಲ್ ಈಗ ಹೊಸದಾಗಿ ಕಮೋಡಿಟಿನೂ ಇದೆ, ಜಸ್ಟ್ ನಾವ್ ಇಲ್ಲಿ ನೋಡ್ಬೋದು ಹೇಗೆ ಟ್ರೇಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ನಾವು ನೋಡಿ ಇಲ್ಲಿ ನೋಡ್ಬೋದು, ರೈಟ್? ಸೊ ದಿಸ್ ಅ ಪಾರ್ಟ್. ಇಲ್ಲಿ ಗೋಲ್ಡ್ ಸಿಲ್ವರ್ ಏನಿದೆ ನಾನು ಅದನ್ನೆಲ್ಲ ಇಲ್ಲಿ ಚೆಕ್ ಮಾಡ್ಬೋದು. ಓಕೆ, ರೈಟ್? ಸೊ ಇದು ಕಮೋಡಿಟಿ. ಇದಿಷ್ಟು ಒಂದ್ ಪಾರ್ಟ್ ಆಯ್ತು ಅಂದ್ರೆ ಇಲ್ಲಿ ಆಪ್ಷನ್ ಚೈನ್ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ, ಆಪ್ಷನ್ ಚಾರ್ಟ್. ಓಕೆ, ಇಲ್ಲಿ ನೋಡಿ ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಬರೋಣ. ಇಲ್ಲಿ ಎರಡು ನಿಮ್ಗೆ ಇದೇ ಸ್ಕ್ರೀನ್ ಅಲ್ಲಿ ಸಿಗುತ್ತೆ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಎಂಟರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅಡ್ವಾನ್ಸ್ ಲೆವೆಲ್ ಸಿಗುತ್ತೆ. ಈಗ ಏನ್ ಸಿಗುತ್ತೆ? ಫಸ್ಟ್ ಸ್ಕ್ರೀನ್ ಅಲ್ಲಿ ನಾವು 5 ಟಾಪ್ ಗೇನರ್ ನೋಡಿದ್ವಿ. ಈಗ ನಾವೇನ್ ಮಾಡ್ಬೋದು, ಇವತ್ತಿನ ಬಿಸ್ನೆಸ್ ಯಾರ್ಯಾರು ಟಾಪ್ ಅಲ್ಲಿ ಮಾಡಿದ್ದಾರೆ ಸೊ ಆ ವಿಂಡೋ ಅಪ್ಡೇಟ್ ಅಲ್ಲಿ ಆಗ್ತಾ ಇದೆ. ಇಲ್ಲಿ
ಟಾಪ್ 20 ಗೇನರ್ ಯಾರಿದ್ದಾರೆ, ಟಾಪ್ 20 ಲೂಸರ್ ಯಾರಿದ್ದಾರೆ ನಾವಿಲ್ಲಿ ಚೆಕ್ ಮಾಡ್ಬೋದು. ರೈಟ್, ಇವತ್ತು ಯಾರು ಇಲ್ವಲ್ಲ ಟಾಪ್ ಗೇನರು. ಸೊ ಟಾಪ್ ಲೂಸರ್ ನೋಡಿ, ಟಾಪ್ 20 ಅವಾಗಲೇ 5 ಮೆಂಬರ್ಸ್ ನೋಡ್ತಾ ಇದ್ವಿ, ಈಗ ನಾವೇನ್ ಮಾಡುವುದು, ಟಾಪ್ 20 ನೋಡ್ಬೋದು. ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಪ್ರತಿಯೊಂದನ್ನು ಸಹ. ಸೊ ಹಾಗೆ ನಾವು ನೋಡಿದ್ರೆ ನಿಫ್ಟಿ 50 ಅಲ್ಲಿ ಟಾಪ್ 20 ಯಾರು ಲೂಸರ್ ಇದ್ದಾರೆ ಅಂತ ಚೆಕ್ ಮಾಡ್ಬೋದು. ಇಲ್ಲಿ ಸೆಕ್ಯೂರಿಟೀಸ್ ಅಂದ್ರೆ 20 ರೂಪಾಯಿ ಎಬೋ ಇರುವಂತದ್ದು ಯಾವ್ದಾದ್ರು ಲಾಸ್ ಅಲ್ಲಿ ಇದ್ರೆ ಟಾಪ್ 20 ಅದು ಸಹ ನೋಡ್ಬೋದು. ಹಾಗೆ 20 ರೂಪಾಯಿ ಬಿಲೋ ಸೆಕ್ಯೂರಿಟೀಸ್ ಯಾವ್ದಾದ್ರು ಇದ್ರೆ ಇಲ್ಲಿ ನೋಡ್ಬೋದು. ದೆನ್ ನೋಡಿ ಇಲ್ಲಿ ಆಲ್ ಸೆಕ್ಯೂರಿಟೀಸ್, ಎಫ್ ಅಂಡ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಎಲ್ಲಾನು ನಾವು ನೋಡ್ಬೋದು ಎಫ್ ಅಂಡ್ ಸೆಕ್ಯೂರಿಟೀಸ್ ಅಲ್ಲಿ. ರೈಟ್, ಇಲ್ಲಿ ನಾವು ಚೆಕ್ ಮಾಡ್ಕೊಳ್ಬಹುದು. ಜೊತೆಗೆ ಮೋಸ್ಟ್ ಆಕ್ಟಿವ್ ಈಕ್ವಿಟೀಸ್, ಯಾವ ಒಂದು ಕಂಪನೀಸ್ ತುಂಬಾ ಆಕ್ಟಿವ್ ಆಗಿದೆ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಯಾವ ಒಂದು ಕಂಪನಿನ ಜನ ಜಾಸ್ತಿ ಬೈ ಮಾಡ್ತಾ ಇದಾರೆ, ಇವತ್ತು ತುಂಬಾ ಜನ ಪಾರ್ಟಿಸಿಪೇಷನ್ ಮಾಡ್ತಾ ಇದಾರೆ, ಇಂಟ್ರೆಸ್ಟ್ ಕೊಡ್ತಾ ಇದಾರೆ ಆ ಒಂದು ಕಂಪನಿಯಲ್ಲಿ ಎಂಟ್ರಿ ಆಗ್ಬೋದು ಅಥವಾ ಎಕ್ಸಿಟ್ ಆಗ್ಬೋದು. ಸೊ ಹೇಳಿದ್ನಲ್ಲ, ಇಲ್ಲಿ ಏನ್ ಜನ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಎಂಟ್ರಿ ಎಕ್ಸಿಟ್ ಯಾಕೆ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಗೆ ಯಾವ ಒಂದು ಕಂಪನಿಯಲ್ಲಿ ಜಾಸ್ತಿ ಜನ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಬಹುದು, ಎಷ್ಟು ವ್ಯಾಲ್ಯೂಮ್ಸ್ ಅಲ್ಲಿ ಇದೆ ಅಂತ ನೀವು ನೋಡ್ಕೊಳ್ಬಹುದು. ಸೊ ಹಾಗೆ ನೋಡಿ ಇಲ್ಲಿ ಇದನ್ನ ಚೇಂಜ್ ಮಾಡಿದಾಗ ನಿಮ್ಗೆ ಡಿಸೆಂಡಿಂಗ್ ಆರ್ಡರ್ ಅಂಡ್ ಅಸೆಂಡಿಂಗ್ ಆರ್ಡರ್ ಅಲ್ಲೂ ನೀವು ಚೆಕ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೋಡಿ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ನಿಮ್ಗೆ ವಾಟ್ ಆರ್ ದ ಇಂಡೆಕ್ಸ್ ಇಲ್ಲಿ ಕಾಣಿಸ್ತಾ ಇದೆಯಾ, ನಿಫ್ಟಿ 50. ಸೊ ಐ ಥಿಂಕ್ ದಿಸ್ ಆರ್ ಈಸಿ. ನಿಮ್ಗೆ ನಿಫ್ಟಿ 50 ಕಂಪನೀಸ್ ಏನೇನಾಗ್ತಾ ಇದೆ, ನಿಫ್ಟಿ ಮಿಡ್ ಕ್ಯಾಪ್ ಏನಾಗ್ತಾ ಇದೆ ಇದನ್ನ ನಾವು ನೋಡ್ಕೊಳ್ಬಹುದು. ಸೊ ರೈಟ್, ನೋಡಿ ಇಲ್ಲಿ ನೆಕ್ಸ್ಟ್ ಏನೆಲ್ಲ ಅಡ್ವಾಂಟೇಜಸ್ ಅಂತ, ಇವತ್ತು ಯಾವ್ದೆಲ್ಲ ಕಂಪನಿ ಅಪ್ಪರ್ ಬ್ಯಾಂಡ್ ಟಚ್ ಆಗಿದೆ, ಅಪ್ಪರ್ ಸರ್ಕ್ಯೂಟ್ ಅಂತ ಮಾತಾಡ್ತೀವಲ್ಲ, ಅಪ್ಪರ್ ಸರ್ಕ್ಯೂಟ್ ಹಾಗೆ ಲೋಯರ್ ಸರ್ಕ್ಯೂಟ್ ಎರಡು ಸಹ ನಾವಿಲ್ಲಿ ನೋಡ್ಬೋದು. ಯಾವ್ಯಾವ್ದಕ್ಕೆ ಏನೇನ್ ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಎಲ್ಲ ಒಂದು ಲಿಸ್ಟು ಇದೆ, ಎಲ್ಲ ಲಿಸ್ಟು ಇದೆ. ಹಾಗೆ ಇವತ್ತು ವ್ಯಾಲ್ಯೂಮ್ಸ್ ಅಲ್ಲಿ ಯಾರು ಟಾಪ್ ಗೇನರ್ ಇದ್ದಾರೆ ಆ ಒಂದು ಇನ್ಫಾರ್ಮೇಶನ್ ನಮ್ಗೆ ಇಲ್ಲೇ ಸಿಗುತ್ತೆ. ಇಲ್ಲಿ ನಿಮ್ಗೆ ಎಫ್ ಎಂಡ್ ಅಲ್ಲ, ಟೋಟಲ್ ಆಗಿ ಎನ್ ಎಸ್ ಸಿ ನಲ್ಲಿ ಯಾರು ವ್ಯಾಲ್ಯೂಮ್ಸ್ ಅಲ್ಲಿ ಗೇನರ್ಸ್ ಇದ್ದಾರೆ ನಾವು ನೋಡ್ಬೋದು. ಇವತ್ತಿನ ಪ್ರಕಾರ ನಾವು ನೋಡೋದಾದ್ರೆ M50 ಅಂತ ಇದೆ, ಅದರಲ್ಲಿ ವ್ಯಾಲ್ಯೂಮ್ಸ್ ಹೈಯೆಸ್ಟ್ ಜನ ವ್ಯಾಲ್ಯೂಮ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ. ಸೊ ಆವಾಸ್ ಫೈನಾನ್ಷಿಯಲ್ ಲಿಮಿಟೆಡ್ ಅಂತ ಕೆಲವೊಂದು ವ್ಯಾಲ್ಯೂಮ್ ಗೇನರ್ಸ್ ಇದ್ದಾರೆ. ಜೊತೆಗೆ ಯಾವ್ದೆಲ್ಲ ಸ್ಟಾಕ್ಸ್ ಇವತ್ತು ನಿಫ್ಟಿ 52 ವೀಕ್ ಹೈ ಹತ್ರ ಇದೆ, 52 ವೀಕ್ ಲೋ ಹತ್ರ ಇದೆ ಅನ್ನೋದನ್ನ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ 52 ವೀಕ್ ಹೈ, 52 ವೀಕ್ ಲೋ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಯಾವ್ದೆಲ್ಲ ಕಂಪನೀಸ್ ಇದೆ ಅಂತ ನಾವು ಚೆಕ್ ಮಾಡ್ಕೊಳ್ಬಹುದು. ಎಷ್ಟು ಕಂಪನೀಸ್ ಇದೆ, ಅಬೌಟ್ 20 ರೂಪೀಸ್ ಎಲ್ಲ ನಾವು ಇಲ್ಲಿ ಚೆಕ್ ಮಾಡ್ಬೋದು. ರೈಟ್, ಸೊ ಈ ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಲಾರ್ಜ್ ಡೀಲ್ಸ್ ಅಂತ ಕರೀತಾರೆ, ಯಾವ್ದೆಲ್ಲ ಕಂಪನೀಸ್ ನ ಹೈಯೆಸ್ಟ್ ಜನ ಜಾಸ್ತಿ ಯಾರು ಬೈ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ಬೋದು. ನೋಡಿ ಸಿಂಬಲ್, ಸೆಕ್ಯೂರಿಟಿ ನೇಮ್, ಆಕಾಶ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ನ ಯಾರೋ ಒಬ್ರು ಕ್ಲೈಂಟ್ ಸಿಲಿಕಾನ್ ಟ್ರೇಡ್ಸ್ ಅಂತ ಅವ್ರು ಎಷ್ಟು ಬೈ ಮಾಡಿದ್ದಾರೆ, 2800 ಕ್ವಾಂಟಿಟೀಸ್ ನ ಟ್ರೇಡ್ ಮಾಡಿದ್ದಾರೆ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಯಾವ ಕಂಪನಿನ, ಫಾರ್ ಎಕ್ಸಾಂಪಲ್ ನೋಡಿ ಯಾರು IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ನ PPFAS ಮ್ಯೂಚುವಲ್ ಫಂಡ್ ಅವರು 24,000 ಕ್ವಾಂಟಿಟಿ ಬೈ ಮಾಡಿದ್ದಾರೆ, ಅದು ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಯಾವ್ದೆಲ್ಲ ಎಫ್ ಅಂಡ್ ಕಂಪನೀಸ್ ನ ಯಾವ್ದಾದ್ರು ಕಂಪನೀಸ್ ಬೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸೇಲ್ ಅನ್ನೋ ಕಂಪನಿನ ಯಾರು ನೋಡಿ ಬೈ ಮಾಡಿದ್ದಾರೆ 2,87,189 ಕ್ವಾಂಟಿಟೀಸ್ ನ ಬೈ ಮಾಡಿದ್ದಾರೆ, ಆಲ್ಮೋಸ್ಟ್ 40% ಆಫ್ ದ ಕ್ವಾಂಟಿಟಿ. ರೈಟ್, ಸೊ ಅದನ್ನ ನೀವು ನೋಡ್ಕೊಳ್ಬಹುದು. ಸೊ ಇದೆಲ್ಲ ನಿಮ್ಗೆ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಇರುತ್ತೆ. ಸೊ ಇನ್ನ ಡೆರಿವೇಟಿವ್ ಮಾರ್ಕೆಟ್ ಬಂದ್ರೆ ಮೋಸ್ಟ್ ಆಕ್ಟಿವ್ ಕಾಂಟ್ರಾಕ್ಟ್ ಇವಾಗ ತಾನೇ ನಾವು ನೋಡಿದ್ವಿ. ಸೊ ಯಾವ್ದೆಲ್ಲ ಓಪನ್ ಇಂಟ್ರೆಸ್ಟ್ ಅಲ್ಲಿ ಇದೆ, ಹಾಗೆ ನಿಮ್ಗೆ ಆಪ್ಷನ್ ಚೈನ್, ಇದಿಷ್ಟು ನಾವು ತಿಳ್ಕೊಂಡ್ವಿ. ರೈಟ್, ಇದಿಷ್ಟು ಗೊತ್ತಾಯ್ತಲ್ವಾ ಎಲ್ಲರಿಗೂ. ಸೊ ಈ ವಿಡಿಯೋದಲ್ಲಿ ನಾಳೆಗೆ ಸಡನ್ ಆಗಿ ನೆಟ್ ಇಲ್ಲ, NSE ವೆಬ್ಸೈಟ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನೀವು, ಕೆಲವೊಬ್ರು ರೆಗ್ಯುಲರ್ ಟ್ರೇಡರ್ ಅಂತೂ ಇದೀರಾ, ಆಪ್ಷನ್ ಟ್ರೇಡ್ ಮಾಡೋರು, ಅವ್ರಿಗಂತಾನೆ ಈ ವಿಡಿಯೋನ ಮಾಡ್ತಾ ಇದೀನಿ. ನಿಮ್ಗೆ ಆಪ್ಷನ್ ಚಾರ್ಟ್ ನೋಡೋದಂತೂ ಗೊತ್ತಾಯ್ತು. ಸೊ ಇದು ಒನ್ ಆಫ್ ದ ಪಾರ್ಟ್ ಅಂತ ಹೇಳ್ತಾ ಇದೀನಿ. ಸೊ ನೋಡ್ಕೊಂಬಿಡಿ, ಲಾಸ್ಟ್ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ. ಡೆರಿವೇಟಿವ್ ಮಾರ್ಕೆಟ್ ಅಂತ ಬಂದ್ರೆ ಆಪ್ಷನ್ ಚೈನ್, ಓಕೆ, ಇಲ್ಲಿ ಆಪ್ಷನ್ ಚೈನ್ ಅಂತ ಬಂದಿದ ತಕ್ಷಣ ನಿಮ್ಗೆ ಆ ಒಂದು ಎಲ್ಲಾ ಒಂದು ಲಿಸ್ಟ್ ಬಂದ್ಬಿಡುತ್ತೆ. ಸೊ ಇದು ಒಂದು. ನೆಕ್ಸ್ಟ್ ನೋಡೋಣ, ಇಲ್ಲಿ ನಿಫ್ಟಿ 50 ಕಂಪನಿಯ ಪ್ರತಿಯೊಂದು ನಾವು ನೋಡ್ಬೇಕು ಅಂತಿದ್ರೆ ನಿಫ್ಟಿ 50 ಕಂಪನಿ ಇಲ್ಲೂ ಇದೆ, ಸ್ಟಾಕ್ ವಾಚ್ ಅಂತ ಬರುತ್ತೆ. ಇಲ್ಲಿ ನಾನು ಪ್ರೆಸ್ ಎಂಟರ್ ಮಾಡಿದ್ರೆ ಇಲ್ಲಿ ನಿಫ್ಟಿ 50ಯ ಎಲ್ಲ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ, ನಿಫ್ಟಿ 50 ಅಂಡರ್ ಅಲ್ಲಿ ಯಾವ್ದಿದೆ, ಎಲ್ಲ ಎಫ್ ಅಂಡ್ ಸ್ಟಾಕ್ಸ್ ಏನ್ ನೀವು ನೋಡ್ತಾ ಇದ್ರಿ ಮುಂಚೆ ಇಲ್ಲಿ ನೋಡ್ಬೋದು. ಬರೀ ಸೆಕ್ಟರ್ ವೈಸ್ ಪ್ರತಿಯೊಂದು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಜೊತೆಗೆ ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಈ ಒಂದು ಸ್ಕ್ರೀನ್ ಅಲ್ಲಿ ಏನ್ ಮಾಡಿದ್ದಾರೆ, ಪ್ಲಸ್ ಅಂತ ಇದೆಯಲ್ಲ, ಇದನ್ನ ನೀವು ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು.
ನೋಡಿ ಇನ್ನೊಂದು ಸೆಲೆಕ್ಟ್ ಮಾಡಿದೆ ಅಲ್ವಾ. ಇದು ಒಂಥರ ಕಂಪ್ಯೂಟರ್ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಏನೇನ್ ಬೇಕು ಇನ್ಫಾರ್ಮೇಶನ್ ನೋಡಿ. ಆಟೋ ಸೆಕ್ಟರ್ ಬೇಕು, ಆಟೋ ಸೆಕ್ಟರ್. ಇಲ್ಲೇನ್ ಮಾಡ್ತೀನಿ ನಾನು, IT ಸೆಕ್ಟರ್ ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಂಕ್ ಇಲ್ಲೇನ್ ಮಾಡ್ತೀನಿ, IT. ಈ ಒಂದು ಆಪ್ಷನ್ಸ್ ಅದ್ರಲ್ಲಿ ಇರ್ಲಿಲ್ಲ. ಲೈವ್ ಅಲ್ಲಿ ನಿಮ್ಗೆ ಚೆನ್ನಾಗಿ ರನ್ ಆಗುತ್ತೆ. ಸೊ ಅಲ್ವಾ, ಒಂದ್ಸರಿ ನೀವು ಸ್ಕ್ರೀನ್ ಇಟ್ಕೊಂಡ್ಬಿಟ್ರೆ IT ಸೆಕ್ಟರ್ಸ್ ಅಲ್ಲಿ ಯಾವ್ಯಾವ ಕಂಪನಿ ಚೆನ್ನಾಗಿದೆ, ಹಾಗೆ ನಿಮ್ಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ್ಯಾವ ಕಂಪನಿ ಟಾಪ್ ಅಲ್ಲಿ ಗೇನರ್ ಇದೆ, ಇದೆಲ್ಲ ವೆರಿ ಕ್ವಿಕ್ ಆಗಿ ರಿವ್ಯೂ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಡ್ವಾಂಟೇಜ್. ಆಸ್ ಎ ಇಂಟ್ರಾಡೇ ಟ್ರೇಡರ್ ಗೆ ಏನೇನ್ ಬೇಕೋ ಪ್ರತಿಯೊಂದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಒಂದ್ ಕಡೆ ಆಯ್ತು ಅಂದ್ರೆ, ಜನರಲ್ ಆಗಿ ಯಾವ್ದಾದ್ರು ಒಂದು ಕಂಪನಿ ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ACC ಅಂತ ಕಂಪನಿ ಇದೆ. ACC ನಾನು ಆನ್ ಮಾಡಿದ್ರೆ ACC. ಸೊ ಎಂಟರ್ ಮಾಡಿದ ತಕ್ಷಣ ಇಂಡಿವಿಜುವಲ್ ಕಂಪನೀಸ್ ನಿಮ್ಗೆ ಏನಾದ್ರು ನೋಡ್ಬೇಕು ಅಂತ ಹೇಳಿದ್ರೆ ಏನೊಂದು ಓಲ್ಡ್ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ರಿ, ಎಲ್ಲ ಇನ್ಫಾರ್ಮೇಶನ್ಸ್ ಇಲ್ಲಿ ಸಿಗುತ್ತೆ. ಒಂದು ಕಂಪನಿ ನೇಮ್ ನ ಇಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಆ ಒಂದು ಕಂಪನಿಯ ಇನ್ಫಾರ್ಮೇಶನ್ ಬ್ರೀಫ್ ಆಗಿ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ ಏನೇನಿದೆ ಅಂತ. ಇಲ್ಲಿ ಈಕ್ವಿಟಿ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಂಡಸ್ಟ್ರಿ ಏನಿದೆ, ಸಿಮೆಂಟ್, ಓಕೆ, ಸಿಂಬಲ್ ಏನಿದೆ, ಸೆಕ್ಟರ್ ಏನಿದೆ, ಸೊ ಸೆಕ್ಟರ್ ಅಲ್ಲಿ PE ಏನಿದೆ, ಸಿಂಬಲ್ PE ಏನಿದೆ, ಪ್ರತಿಯೊಂದು ನಾವು ನೋಡ್ಬೋದು. ಇಲ್ಲಿ ಈಕ್ವಿಟಿಯ ಇನ್ಫಾರ್ಮೇಶನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈಕ್ವಿಟಿ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ, ಇಲ್ಲಿ ಓಪನ್, ಸೊ ಇವತ್ತಿನ ಪ್ರೈಸ್ ಬ್ಯಾಂಡ್ ಏನಿದೆ, ಅಪ್ಪರ್ ಬ್ಯಾಂಡ್, ಲೋಯರ್ ಬ್ಯಾಂಡ್ ಏನಿದೆ, ಸೊ ಅದನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಇವತ್ತು ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ನಲ್ಲಿ ಏನೊಂದು ಹೈ ಕ್ರಿಯೇಟ್ ಆಗಿತ್ತು 1403, ಏನೊಂದು ಲೋ ಇತ್ತು 1330. ಹಾಗೆ ಒಂದು 52 ವೀಕ್ ಹೈ ಲೋ ಏನಿದೆ, ಸೊ 52 ವೀಕ್ ಹೈ ಬಂದ್ಬಿಟ್ಟು 1709, ಹಾಗೆ ಲೋ ಬಂದು 895.15. ಈ ಒಂದು ಡೀಟೇಲ್ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ನಿಮ್ಗೆ. ಇಲ್ಲಿ LTP ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಏನ್ ಟ್ರೇಡ್ ಆಗ್ತಾ ಇದೆ, ಆ ಒಂದು ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ನೀವು ಸಹ ಇಲ್ಲಿ ನೋಡ್ಬೋದು. ಇನ್ನು ನಾವು ಬಾಟಮ್ ಬಂದ್ರೆ ಇನ್ನು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಟ್ರೇಡ್ ಇನ್ಫಾರ್ಮೇಶನ್, ಆ ಒಂದು ಕಂಪನಿಯ ಇನ್ಫಾರ್ಮೇಶನ್ಸ್ ಎಲ್ಲ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬಹುದು, ರೈಟ್. ಒಂದು ಇನ್ಫಾರ್ಮೇಶನ್ಸ್ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಆ ಕಂಪನಿ ಏನೇನ್ ಆಗ್ತಾ ಇದೆ ಪ್ರತಿಯೊಂದು ಸಹ ನಾವು ಇಲ್ಲಿ ನೋಡ್ಕೊಳ್ಬಹುದು. ಏನು ಟ್ರೇಡೆಡ್ ವ್ಯಾಲ್ಯೂಮ್ ಇದೆ, ಅವ್ರ ಮಾರ್ಕೆಟ್ ಕ್ಯಾಪಿಟಲ್ ಏನಿದೆ, ಸೊ ಇಲ್ಲಿ ನಮಗೆ ಸಿಗುತ್ತೆ. ಇನ್ ಕೇಸ್ ಪ್ರೀ ಮಾರ್ಕೆಟ್ ಅಂತ ಮಾಡಿದ್ರೆ ಇದೊಂದು ಒಳ್ಳೆ ಆಪ್ಷನ್ಸ್ ಇದೆ, ಬೇರೆ ಇದ್ರಲ್ಲಿ ಇರ್ಲಿಲ್ಲ. ಇಟ್ ಇಸ್ ಫಸ್ಟ್ ಟೈಮ್ ನೋಡ್ಕೊಳ್ಳಿ. ಪ್ರೀ ಮಾರ್ಕೆಟ್ ಅಲ್ಲಿ ACC ನ ಯಾವ್ಯಾವ ಲೆವೆಲ್ಸ್ ಗೆ ಲೈನ್ ಹಾಕಿದ್ರು, ಯಾವ್ಯಾವ ಲೆವೆಲ್ಸ್ ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೈ ಮಾಡಿದ್ರು ಅಂತ ನಮ್ಗೆ ಒಂದು ಪ್ರೀ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ಇಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಟೋಟಲ್ ಆಗಿ ಈ ಪ್ರೈಸ್ ನಿಂತ್ಕೊಂಡಿತ್ತು. ಸೊ ಪ್ರೀ ಮಾರ್ಕೆಟ್ ಅಲ್ಲಿ ಟೋಟಲ್ ಏನ್ ಟ್ರೇಡ್ ಆಗಿದೆ ನೋಡಿ, ಬೈ ಆಗಿರೋದು 333, ಸೆಲ್ ಆಗಿರೋದು 1136. ಸೊ ಇಲ್ಲಿ ಕ್ವಾಂಟಿಟೀಸ್ ನಾವು ನೋಡ್ಕೊಳ್ಬಹುದು. ಸೊ ದಿಸ್ ಅ ಪಾರ್ಟ್, ಇಲ್ಲಿ ನಿಮ್ಗೆ ಇದೊಂದು ಬ್ಯೂಟಿಫುಲ್ ಆಪ್ಷನ್ ಅಂತ ಹೇಳ್ಬೋದು. ಜೊತೆಗೆ ಪ್ರೀ ಮಾರ್ಕೆಟ್ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೀವು ಇಲ್ಲಿ ತಿಳ್ಕೊಳ್ಬಹುದು. ಇಂಟ್ರಾಡೇ ಚಾರ್ಟ್, ಇವಾಗ ನಿಮ್ಮ ಹತ್ರ ಎಷ್ಟೊಂದ್ ಜನ ಟ್ರೇಡಿಂಗ್ ಮಾಡಕ್ಕೆ ಚಾರ್ಟ್ ಇರಲ್ಲ, ಅಟ್ಲೀಸ್ಟ್ ಈ ಒಂದು ಚಾರ್ಟ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಇಂಟ್ರಾಡೇ ಮಾರ್ಕೆಟ್ ಏನಾಗ್ತಾ ಇದೆ ಅಂತ. ನಾನು ಫಸ್ಟ್ ಹೇಳಿದ್ನಲ್ಲ, ಈ ಒಂದು ಹೊಸ ವೆಬ್ಸೈಟ್ ಬಂದು ವೆರಿ ಬ್ಯೂಟಿಫುಲ್. ಆಸ್ ಎ ಟ್ರೇಡರ್ ಗೆ ಏನೇನ್ ಬೇಕೋ ಪ್ರತಿಯೊಂದು ಇನ್ಫಾರ್ಮೇಶನ್ NSE ಕೊಟ್ಟಿದ್ದಾರೆ. ಸೊ ಹಳೆ ವೆಬ್ಸೈಟ್ ಅಲ್ಲೂ ಇತ್ತು, ಆದ್ರೆ ನೀವು ಸ್ವಲ್ಪ ಹಿಡನ್ ಆಗಿತ್ತು. ಸೊ ಒಂದು ಆಪ್ಷನ್ ಒಳಗಡೆ ಹೋಗಿ ಇನ್ನೊಂದು ಆಪ್ಷನ್ ನೋಡ್ಬೇಕಾಗಿತ್ತು. ಈಗ ವೆರಿ ಓಪನ್ ಆಗಿದೆ, ಓಪನ್ ಸೋರ್ಸ್ ಇದೆ, ಪ್ರತಿಯೊಬ್ಬರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋನ ಒಂದು ಕೆಲಸ ನೋಡ್ಕೊಳ್ಳಿ. ಸೊ ನಾಳೆಯಿಂದ ನೀವು ಯೂಸ್ ಮಾಡ್ಬೇಕಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ACC ಒಂದು ನನ್ಗೆ ಡೆರಿವೇಟಿವ್ ಬಗ್ಗೆ ಕೋಡ್ಸ್ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರೆಸ್ ಮಾಡಿ ಡೆರಿವೇಟಿವ್ ಅಂತ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನನ್ಗೆ ಕಾಣಿಸ್ತಾ ಇದೆಯಾ ACC ಕಂಪನಿದು ಡೆರಿವೇಟಿವ್ಸ್. ಎಲ್ಲೆಲ್ಲಿ ಯಾವ್ಯಾವ ಕಾಂಟ್ರಾಕ್ಟ್ ಕಾಲು ಪುಟ್ಟಲ್ಲ ಅದಕ್ಕೊಂದು ನೀವೇನ್ ಮಾಡ್ಬೋದು, ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಚೈನ್ ಅಂತ ಇದೆ. ಅಗೇನ್ ನಿಮ್ಗೆ ಸ್ಟಾಕ್ ಆಪ್ಷನ್ಸ್ ಮಾತ್ರ ನೋಡ್ಬೋದು. ACC ಕಂಪನಿ ರಿಲೇಟೆಡ್ ಸ್ಟಾಕ್ ಆಪ್ಷನ್ಸ್ ಎಲ್ಲಾ ಕಾಂಟ್ರಾಕ್ಟ್ ಬರುತ್ತೆ. ನಿಮ್ಗೆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಬೇಕು, ಸೊ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಬೇಕಂದ್ರೂ ಸಹ ಚೂಸ್ ಮಾಡ್ಬೋದು. ಇಲ್ಲಿದೆ ನೋಡಿ, ಎಕ್ಸ್ಪೈರಿ ಡೇಟ್ ಪರ್ಟಿಕ್ಯುಲರ್ ಆಗಿ 24th. ಓನ್ಲಿ ಕಾಲ್ ಆಪ್ಷನ್ ಮಾತ್ರ ನೀವು ನೋಡ್ಬೇಕು ಅಂದ್ರೆ, ಸೊ ಇಲ್ಲಿ ಓನ್ಲಿ ಕಾಲ್ ಆಪ್ಷನ್ಸ್ ಮಾತ್ರ ತೋರಿಸುತ್ತೆ. ಬಿಕಾಸ್ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತಿರಲ್ವಾ, ಕಾಲು ಪುಟ್ಟು. ಸೊ ಹಾಗಾಗಿ ನಿಮ್ಗೆ ಏನ್ ಬೇಕು ಕಾಲ್ ಮಾತ್ರ ನೋಡಿ, ಅಥವಾ ನಿಮ್ಗೆ ಪುಟ್ ಮಾತ್ರ ಬೇಕು ಅಂದ್ರೆ ಪ್ರೆಸ್ ಮಾಡಿ ಪುಟ್ ಮಾತ್ರ ಬರುತ್ತೆ. ಕರೆಕ್ಟಾ? ಪರ್ಟಿಕ್ಯುಲರ್ ಸ್ಟ್ರೈಕ್ ಬೇಕಂದ್ರೆ ಅವಾಗಲೇ ತೋರಿಸ್ಕೊಟ್ನಲ್ಲ ಅದೇ ತರ. ಸೊ ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ 1320 ಟ್ರೇಡ್ ಆಗ್ತಾ ಇದೆ, 320 ಏನಾಯ್ತು ಇಲ್ಲಿ ಬಂತು ಕಾಂಟ್ರಾಕ್ಟ್. ಆ ಒಂದು ಕಾಂಟ್ರಾಕ್ಟ್ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 1320 ಪುಟ್ ಏನ್ ನೋಡ್ತಾ ಇದೆ. ಈ ತರ ಇಂಡಿವಿಜುವಲ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಈಸಿ ಅಂತ ಹೇಳ್ತಾ ಇದೀನಿ. ಸೊ ಹಾಗೆ ನಿಮ್ಗೆ ಈ ಕಂಪನಿಯ ಕಂಪ್ಲೀಟ್ ಚಾರ್ಟ್ ಬೇಕು ಅಂತ ಹೇಳಿದ್ರೆ ಆಪ್ಷನ್ ಚೈನ್ ಅಂತ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಕಂಪ್ಲೀಟ್ ಚಾರ್ಟ್ ಆಸ್ ಯೂಶುವಲ್ ನಿಮ್ಗೆ ಹೆಂಗ್ ಬೇಕೋ ಆ ತರ ಇದೆ. ಒಂದು ಫಿಲ್ಟರ್ ಮಾಡ್ಕೊಳ್ಬಹುದು ಮಂತ್ ವೈಸ್, ಅಥವಾ ಬರೀ ಕಾಲ್ ಬೇಕು, ಬರೀ ಪುಟ್ ಬೇಕು, ಫಾರ್ ಸಮ್ ಪರ್ಟಿಕ್ಯುಲರ್ ಸ್ಟ್ರೈಕ್. ಪ್ರತಿಯೊಂದನ್ನು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದೀನಿ. ಸೊ ಇದನ್ನ ನೀವು ನೋಡ್ಕೊಳ್ಬಹುದು. ಇನ್ನು ನಿಮ್ಗೆ ಆಲ್ ಟೈಪ್ ಹಿಸ್ಟಾರಿಕಲ್ ಡಾಟಾ ಬೇಕು ಅಂದ್ರೆ ಸೊ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು.
ಫಾರ್ ಎಕ್ಸಾಂಪಲ್ ನೋಡಿ, ಯಾವ ಡೇಟ್ ಇಂದ ನಿಮ್ಗೆ ಯಾವ ಡೇಟ್ ಬೇಕು. ಸೊ ಆಲ್ ಯೂಶುವಲ್ ನಿಮ್ಗೆ ಗೊತ್ತಿದೆ, 1 year ವರೆಗೂ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ತಗೊಳ್ಬಹುದು. ಡೇಟು ಸಹ ಕೊಟ್ಬಿಟ್ಟು ನೀವು ತಗೊಳ್ಬಹುದು. ರೈಟ್, ಇದೆಲ್ಲ ನಿಮ್ಗೆ ಒಂದು ಈ ವೆಬ್ಸೈಟ್ ನಲ್ಲಿ ಇರುವಂತ ಮೇಜರ್ ಆಗಿರುವಂತದ ಸೊ ಕೆಲವೊಂದು ಆಪ್ಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಬೇಸಿಕ್ ಆಗಿ ಟ್ರೇಡ್ ಮಾಡಕ್ಕೆ ಬೇಕಾಗಿರೋದು. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಫೆಸಿಲಿಟೀಸ್ ಏನೇನ್ ಕೊಟ್ಟಿದ್ದಾರೆ, ವಾಟ್ ಆರ್ ದ ಫ್ಯೂಚರ್ಸ್ ಇದೆ NSE ಅಂತ ನೋಡೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಮ ಒಂದು ಯೂನಿಕ್ ವೆಲ್ತ್ ಚಾನಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಜೊತೆಗೆ ಎಲ್ಲರಿಗೂ ಈ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರು ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅವ್ರಿಗೂ ಸಹ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ಅವರು ತಿಳ್ಕೊಳಕ್ಕಾಗತ್ತೆ. ಸರ್, ನಮ್ಮ ಫ್ರೆಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲ, ಏನ್ ಮಾಡ್ಬೇಕು ಸರ್? ರೈಟ್ ಸರ್, ಡೋಂಟ್ ವೆರಿ, ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ನ ಅವ್ರಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ವೋ ಅತಿ ಶಾರ್ಟ್ಲಿ, ಅಂದ್ರೆ ಇನ್ನೊಂದು ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಸೊ ಮಿನಿಮಮ್ ಇದರ ಸಬ್ಸ್ಕ್ರೈಬರ್ ಯಾವಾಗ ಒಂದು 500,000 ಆಗುತ್ತೆ, ಇಮಿಡಿಯೇಟ್ ಆಗಿ ನಾನೊಂದು ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ. ಅವಾಗ ನಿಮ್ಗೆ ಏನಾಗುತ್ತೆ, ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಏನಾದ್ರು ಗೈಡೆನ್ಸ್ ಬೇಕಂದ್ರೆ ನಿಮ್ಗೆ ಹೇಳಕ್ಕಾಗತ್ತೆ. ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಬೇಸಿಕ್ ಇನ್ವೆಸ್ಟ್ಮೆಂಟ್ ಏನ್ ಬೇಕು, ಆತರ ಒಂದು ಎಜುಕೇಶನಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಅವರು ಸಹ ಆ ಒಂದು ವಿಡಿಯೋನ ನೋಡಿ ಕೆಲವೊಂದು ಪಾಯಿಂಟ್ಸ್ ನ ಅರ್ಥ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೊ ಎಂಟ್ರಿ ಆಗೋದಕ್ಕೆ ಅವರು ಒಂದು ಅವಕಾಶ ಅಂತ ಹೇಳ್ಬೋದು. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಸೊ ಈ ಒಂದು ವಿಡಿಯೋನ ಇಲ್ಲಿವರೆಗೂ ವೀಕ್ಷಿಸಲಿಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ. ರೈಟ್.